ಕೊರಟಗೆರೆ ತಾಲೂಕಿನ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಮತ್ತು ಜಗ್ಗೇಶ್ ಅಭಿಮಾನಿಗಳ ಸಂಘ ಇವರ ಸಹಯೋಗದಲ್ಲಿ ಏಪ್ರಿಲ್ 23ರ ಗುರುವಾರದಂದು ಪಟ್ಟಣದ ಪುರಸಭಾ ಕಾರ್ಯಾಲಯದ ಮುಂಭಾಗ ಸಂಜೆ 5 ಗಂಟೆಗೆ ಸಾರ್ವಜನಿಕ ಸೇವೆಗೆ ಉಚಿತ ನೂತನ ತುರ್ತು ವಾಹನವನ್ನು ನೀಡಲಾಗುವುದು. ಪ್ರಸ್ತುತ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ತುರ್ತು ವಾಹನ ಹಳೆಯದಾಗಿದ್ದು, ಅದಕ್ಕಾಗಿ ನೂತನ ವಾಹನವನ್ನು ಸೇವೆಗೆ ಸಲ್ಲಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಗುರುವಂದನೆ, ಪ್ರತಿಭಾ ಪುರಸ್ಕಾರ ಸಹ ಹಮ್ಮಿಕೊಳ್ಳಲಾಗಿದ್ದು, ಅಂದು ಚಲನಚಿತ್ರ ಹಾಸ್ಯ ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಯಲಿದೆ. ನಮ್ಮ ಸಂಘವು 20 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಶೈಕ್ಷಣಿಕ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದು, ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಿದರು. ಜಗ್ಗೇಶ್ ಅಭಿಮಾನಿಗಳ ಸಂಘದ ಮಲ್ಲಣ್ಣ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ದರಬೆಟ್ಟದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ, ಯಲೇರಾಂಪುರದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ವಹಿಸುವರು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವರಾದ ಸೋಮಣ್ಣ, ಮಾಜಿ ಸಚಿವರು ಮತ್ತು ಶಾಸಕರಾದ ಕೆಎನ್ ರಾಜಣ್ಣನವರು ಮತ್ತು ರಾಜ್ಯಸಭಾ ಸದಸ್ಯರು ಹಾಗೂ ಚಲನಚಿತ್ರ ನಟರಾದ ಜಗ್ಗೇಶ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಸುಮಾರು ಒಂದು 20 ವರ್ಷಗಳಿಂದ ನಮ್ಮದು ಫ್ರೆಂಡ್ಸ್ ಗ್ರೂಪ್ ಮತ್ತು ಜಗೇಶ್ ಸಂಘದಿಂದ ಸುಮಾರು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಉದ್ದೇಶ ಏನಂದರೆ ಸರ್ವಿಸ್, ಆಹಾರ, ಊಟದ್ದು ಇರ್ಬೋದು, ಯಾರನ್ನ ತೊಂದರೆಗಿರೋರಿಗೆ ತುರ್ತು ನಿಗಮ ಅಂತ ಇದ್ದಾಗ ಹಾಸ್ಪಿಟ್ಲಿಗೆ ಸಹಕಾರ ಮಾಡೋದು, ಮಕ್ಕಳುಗಳು ಓದಿಲ್ಲ ಅಂದರೆ ಅಂಥವ್ರನ್ನ ಶಾಲೆಗೆ ಸೇರಿಸೋಂಥದ್ದು, ಆಮೇಲೆ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಗಿಡ ಮರ ಬೆಳೆಸೋ ಅಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಬರ್ತೀವಿ. ಇಂಥ ಕಾರ್ಯಕ್ರಮದಲ್ಲಿ ಸುಮಾರು 15 ವರ್ಷದಿಂದ ನಮ್ಮದು ಆಂಬುಲೆನ್ಸ್ ಸೇವೆ ಅಂತ ಮಾಡಿದ್ದು, ಅದು ಹೆಚ್ಚು ಜನಗಳಿಗೆ ಅನುಕೂಲ ಆಗಿದೆ. ಅದು ಸ್ವಲ್ಪ ಗಾಡಿ ಹಳೇದಾಯಿತು, ತುಂಬ ಎಲ್ಲನೂ ದೂರ ಹೋದಾಗ ಪೇಷಂಟ್ಗಳು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನೂತನವಾಗಿ ಒಂದು ಹೊಸ ಗಾಡಿನ, ಅದು ದೊಡ್ಡದು ಗಾಡಿ, ತುಂಬ ಚೆನ್ನಾಗಿರೋಂಥ ಸ್ಟ್ರೆಚರ್ಗಳೆಲ್ಲ ಚೆನ್ನಾಗಿರೋಂಥದ್ದು ಈ ಹೊಸ ಗಾಡಿನ ನೆಕ್ಸ್ಟ್ 23/4/2026 ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಸ್ಥಳ ಬಂದು, ಕಾರ್ಯಕ್ರಮ ಸ್ಥಳ ಬಂದು ಕೊರಟಗೆರೆ ಬಸ್ ಸ್ಟ್ಯಾಂಡ್ ಪುರಸಭೆ ಮುಂಭಾಗಿರುತ್ತೆ. ಕಾರ್ಯಕ್ರಮ ಬಂದು 5 ಗಂಟೆಗೆ ಇರುತ್ತೆ. ಮತ್ತು ಇದಕ್ಕೆ ಸಿದ್ರಬೆಟ್ಟ ಬುದ್ಧಿಯವರು ಬರ್ತಾ ಇದ್ದಾರೆ, ಮತ್ತು ಹನುಮಂತ ಬುದ್ಧಿಯವರು ಬರ್ತಾ ಇದ್ದಾರೆ, ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ಜಗ್ಗೇಶ್ ಸರ್ ಬರ್ತಾ ಇದ್ದಾರೆ, ಮತ್ತು ಸೋಮಣ್ಣ ಎಲ್ಲರಿಗೂ ಆಹ್ವಾನ ಮಾಡಿ ರಾಜಣ್ಣ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಇಲ್ಲಿ ಕೊರಟಗೆರೆ ಸ್ನೇಹಿತರು ಮತ್ತು ಕೊರಟಗೆರೆ ಪತ್ರಕರ್ತರು ಸ್ನೇಹಿತರು ಎಲ್ಲರ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರದಿಂದ ಎಲ್ಲರಿಂದ ಆ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಇಂದಿನ ಆಂಬುಲೆನ್ಸ್ ಕೊಡ್ತೀವಿ ಎಲ್ಲ ಫ್ರೆಂಡ್ಸು ಇವರೆಲ್ಲ ಮಾತಾಡಿ, ಹಾಗೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ಹಾಗೂ ಜಗ್ಗೇಶ್ ಅಭಿಮಾನಿಗಳ ಸಂಘದಿಂದ ಒಂದು ಆಂಬುಲೆನ್ಸ್ ಕೊಡುಗೆಯಾಗಿ ಸಾರ್ವಜನಿಕರು ಊರೆಲ್ಲ ಸೇರಿ ಮಾತಾಡ್ಕೊಂಡು ಈಗ ಲೋಕಾರ್ಪಣೆ ಮಾಡಬೇಕು. 23/4/2026 ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮಾತಾಡ್ಕೊಂಡು ಈಗ ಆಂಬುಲೆನ್ಸ್ ರೆಡಿ ಇದೆ. 24ನೇ ತಾರೀಕು ಬಿಡ್ತಿದ್ದೀವಿ, 23ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಶ್ರೀ ವೀರಭದ್ರಾಚಾರ್ಯ ಸ್ವಾಮೀಜಿಗಳು ಹಾಗೂ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ನಮ್ಮ ಗೃಹ ಸಚಿವರು ಕೆಎನ್ ರಾಜಣ್ಣವರು, ಸೋಮಣ್ಣನವರು ಹಾಗೂ ಜಗ್ಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ತಾವುಗಳೆಲ್ಲ ಬಂದು ಹೆಚ್ಚು ಜನಸಂಖ್ಯೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ. ಕೊರೋನಾ ಸಂದರ್ಭದಲ್ಲಿ ಏನು ಎಲ್ಲ ಒಂದು ರೋಗಿಗಳಿಗೆ ಉಚಿತವಾಗಿ ಆಹಾರ ಮತ್ತು ಸಾರ್ವಜನಿಕ ಆಹಾರ ನೀಡೋದಲ್ಲಿರ್ಬೋದು, ಕರೋನಾದಲ್ಲಿ ಸತ್ತಂತಹ ವ್ಯಕ್ತಿಗಳನ್ನ ಮುಟ್ಟಕ್ಕೆ ಹೆದರ್ಕಂತಿದ್ದ ಟೈಮಲ್ಲಿ ಈ ಒಂದು ಫ್ರೆಂಡ್ಸ್ ಗ್ರೂಪ್ ರವೀಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರನ್ನ ಇವರೇ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಂದ ಸತ್ತಂತಹ ಬಾಡಿಗಳನ್ನ ಹಾಕೊಂಡ್ಬಂದು ಮತ್ತೆ ಅದನ್ನು ಎಲ್ಲ ಅಂತ್ಯ ಸಂಸ್ಕ್ರಿಯೆ ಮಾಡುವಂತಹ ಮಹತ್ತರ ಕಾರ್ಯ ಯಾರಾದರೂ ಮಾಡಿದರೆ ಇಡೀ ರಾಜ್ಯದಲ್ಲಿ ಅದು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಸಮೇತ ಒಂದಾಗುತ್ತೆ. ಏಕೆಂದರೆ ಅಂತಹ ಟೈಮಲ್ಲಿ ಒಂದು ಎಡ ಮುಟ್ಟೋದು ಸಮೇತ ಸಂಬಂಧಿಕರೇ ಎದುರ್ಕೊಳ್ಳುವಾಗ ಇವರು ಆ ಸೇವೆನ ಮಾಡಿದ್ದಾರೆ. ಇಂತಹ ಎಲ್ಲ ಒಂದು ಸೇವೆಗಳನ್ನ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಮಾಡ್ಕೊಂಡು ಬರ್ತಾ ಇದೆ. ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದೆ. ಈ ಬಾರಿ ನೂತನವಾಗಿ ಈಗಾಗಲೇ ಒಂದು ಆಂಬುಲೆನ್ಸನ್ನು ಇವರು ಸಾರ್ವಜನಿಕ ಸೇವೆಗೆ ಅಂತ ಸ್ವಂತ ಖರ್ಚಿನಲ್ಲಿ ಬಿಟ್ಟಿದ್ರು. ಬಟ್ ಅದು ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ ಮೇಲೆ ಅದು ಸ್ವಲ್ಪ ಹಳೇದಾಗ್ತಾ ಬಂದಾಗ ಮತ್ತೆ ಅದನ್ನು ಈಗ ರೂರಲ್ಗೆ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಆಂಬುಲೆನ್ಸ್ ಬಿಟ್ಟು ಮತ್ತೆ ಕೊರಟಗೆರೆ ಹೊಸ ಆಂಬುಲೆನ್ಸನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಒಂದು ಟೈಮು ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರಿ ವೆಹಿಕಲ್ಗಳು ಸರಿಯಾಗಿ ಬರೋದಿಲ್ಲ. 108 ಎಂತಹ ಆಕ್ಸಿಡೆಂಟ್ ಆದ ಟೈಮಲ್ಲಿ ಇಲ್ಲ ಎಂತಹ ತುರ್ತು ಸಮಿತಿಯಲ್ಲಿ, ಆಮೇಲೆ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಇಲ್ಲದ ಸಬೂಬು ಕೋಡ್ಗಳು ಇರ್ತವೆ. ಅವಾಗ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯವರಿಗೆ ಫೋನ್ ಮಾಡಿದಾಗ ಅವ್ರ ಆಂಬುಲೆನ್ಸನ್ನು ಎಂಥ ಕಷ್ಟದಲ್ಲೂ ಯಾವುದೇ ಥರದ ನಿಬಂಧನೆಗಳಿಂದಲೇ ಕಳಿಸ್ಕೊಡ್ತಾರೆ. ಅಂದರೆ ಅವ್ರಿಗೆ ಪೇಷಂಟ್ಗೆ ಅವ್ರು ಅನುಕೂಲ ಆಗೋದಂಥ ದೃಷ್ಟಿಯಿಂದ ಇದು ಅದಕ್ಕೋಸ್ಕರ ಹೊಸ ಆಂಬುಲೆನ್ಸನ್ನು ಇವರು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯಿಂದ ಬಿಡ್ತಾ ಇದ್ದಾರೆ.